ಮಹಾ ಮಳೆಗೆ ಕರುನಾಡು ತತ್ತರಿಸ್ತಾ ಇದೆ. ಮಹಾರಾಷ್ಟ್ರಕ್ಕೆ ನೀರು ಹೊರೆಯಾಗ್ತಾ ಇದೆ. ರಾಜ್ಯಕ್ಕೆ ಅದು ನೆರೆ ಪ್ರವಾಹದ ಪರಿಸ್ಥಿತಿಯನ್ನ ತಂದೊಡ್ಡಿದೆ. ಅತ್ತ ಮಳೆಯ ಅಬ್ಬರ, ಇತ್ತ ಪ್ರವಾಹದ ಆತಂಕ. ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇದ್ರೆ ಇತ್ತ ಅನೇಕ ಭಾಗಗಳಲ್ಲಿ ಪ್ರವಾಹದ ಭೀತಿ. ವರ್ಣಾರ್ಭಟಕ್ಕೆ ಉತ್ತರ ಕರ್ನಾಟಕ ಅಕ್ಷರಶಃ ನಲುಗಿ ಹೋಗಿದೆ. ತುಂಬಿ ಹರಿತಾ ಇದೆ ಕೃಷ್ಣ, ಘಟಪ್ರಭಾ, ಮಲಪ್ರಭಾ ನದಿಗಳೆಲ್ಲವೂ ಕೂಡ ತುಂಬಿದೆ. ಹಳ್ಳ ಕೊಳ್ಳಗಳು ತುಂಬಿದೆ. ಅನ್ನದಾತ ಬೆಳೆದಂತ ಬೆಳೆ ಎಲ್ಲವೂ ಕೂಡ ಮಳೆಗೆ ನೀರು ಪಾಲಾಗಿದೆ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಅನೇಕ ಕಡೆಗಳಲ್ಲಿ ಸಂಪರ್ಕ ಸೇತುವೆಗಳು ಕಟ್, ಅದರ ಜೊತೆಯಲ್ಲಿ ಸಂಪರ್ಕ ಕಲ್ಪಿಸುವಂತ 2 ಗ್ರಾಮಗಳಿಗೂ ಕೂಡ ಸಂಪರ್ಕ ಕಲ್ಪಿಸುವಂತ ರಸ್ತೆಗಳು ಬಂದಾಗಿದೆ. ಜನಜೀವನ ಅಂತೂ ಅಸ್ತವ್ಯಸ್ತವಾಗಿದೆ. ಬೆಳೆಯನ್ನ ಬೆಳೆದಿರುವಂತಹ ರೈತರು ಮಾತ್ರ ಪರದಾಡ್ತಿದ್ದಾರೆ. ನಮಗೆ ಸೂಕ್ತವಾದಂತ ಪರಿಹಾರವನ್ನ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ವಿಜಯನಗರದಲ್ಲಿ ಮಹಾಮಳೆಯ ಅಬ್ಬರ ಬಹಳ ಜೋರಾಗಿದೆ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಕೂಡ ಹೆಚ್ಚಾಗಿದೆ. 25 ಕ್ರಸ್ಟ್ ಗೇಟ್ಗಳ ಮೂಲಕ ತುಂಗಭದ್ರಾ ನದಿಗೆ ನೀರನ್ನ ಹರಿಬಿಡಲಾಗ್ತಾ ಇದೆ. ಇದರಿಂದ ವಿಶ್ವವಿಖ್ಯಾತ ಹಂಪಿಯ ಪುರಂದರ ಮಂಟಪ, ಸ್ನಾನಘಟ್ಟ, ವಿಧಿವಿಧಾನ ಮಂಟಪಗಳು ಇದೆಲ್ಲವೂ ಕೂಡ ಮುಳುಗಡೆಯಾಗಿದ್ದಕ್ಕೆ ಸಂಬಂಧಪಟ್ಟಂತಹ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯದಿಂದ ನದಿಗೆ ಅಪಾರ ಪ್ರಮಾಣದ ನೀರನ್ನ ಹರಿಸಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಹಂಪಿಯ ವಿಧಿವಿಧಾನ ಮಂಟಪಗಳು, ಪುರಂದರ ಮಂಟಪ, ಸ್ನಾನಘಟ್ಟಗಳು ಸೇರಿದಂತೆ ಹಲವು ಸ್ಮಾರಕಗಳು ಈಗಾಗಲೇ ಜಲಾವೃತ ಹಂತಕ್ಕೆ ತಲುಪಿವೆ. ನಾವು ವಿಜಯವಿಠಲ ದೇಗುಲದ ಬಳಿ ಇರತಕ್ಕಂತಹ ಪುರಂದರ ಮಂಟಪ ಸೇರಿದಂತೆ ರಾಮಲಕ್ಷ್ಮಣ ಗುಡಿ ಸೇರಿದಂತೆ ಬೇರೆ ಬೇರೆ ಕಡೆ ಇರತಕ್ಕಂತಹ ಅನೇಕ ಸ್ಮಾರಕಗಳು ಇವತ್ತು ಮುಳುಗಡೆ ಹಂತಕ್ಕೆ ಬಂದಿರತಕ್ಕಂಥದ್ದು. ಅದರ ಜೊತೆಗೆ ಏನು ಹಂಪಿಯ ಪಕ್ಕದಲ್ಲಿರ್ತಕ್ಕಂತಹ ವಿರೂಪಾಕ್ಷ ಗುಡಿಯ ಪಕ್ಕದಲ್ಲಿರ್ತಕ್ಕಂತಹ ಏನು ವಿಧಿವಿಧಾನ ಮಂಟಪಗಳಿದೆ, ವಿಧಿವಿಧಾನ ಮಂಟಪಗಳ ಬಳಿ ಸಂಪೂರ್ಣವಾಗಿ ಆ ಮಂಟಪಗಳು ಮುಳುಗಿರೋದ್ರಿಂದ ಒಂದು ವಿಧಿವಿಧಾನ ಕಾರ್ಯಗಳನ್ನ ಮೇಲ್ಭಾಗದಲ್ಲಿ ಮಾಡ್ತಾ ಇರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಐತಿಹಾಸಿಕ ಹಂಪಿಯ ಈ ಒಂದು ಪ್ರವಾಸಿ ತಾಣಕ್ಕೆ ಈ ಸಂದರ್ಭದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಮಹಾ ಮಳೆಗೆ ಕರುನಾಡು ತತ್ತರಿಸ್ತಾ ಇದೆ. ಮಹಾರಾಷ್ಟ್ರಕ್ಕೆ ನೀರು ಹೊರೆಯಾಗ್ತಾ ಇದೆ. ರಾಜ್ಯಕ್ಕೆ ಅದು ನೆರೆ ಪ್ರವಾಹದ ಪರಿಸ್ಥಿತಿಯನ್ನ ತಂದೊಡ್ಡಿದೆ. ಅತ್ತ ಮಳೆಯ ಅಬ್ಬರ, ಇತ್ತ ಪ್ರವಾಹದ ಆತಂಕ. ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇದ್ರೆ ಇತ್ತ ಅನೇಕ ಭಾಗಗಳಲ್ಲಿ ಪ್ರವಾಹದ ಭೀತಿ. ವರ್ಣಾರ್ಭಟಕ್ಕೆ ಉತ್ತರ ಕರ್ನಾಟಕ ಅಕ್ಷರಶಃ ನಲುಗಿ ಹೋಗಿದೆ. ತುಂಬಿ ಹರಿತಾ ಇದೆ ಕೃಷ್ಣ, ಘಟಪ್ರಭಾ, ಮಲಪ್ರಭಾ ನದಿಗಳೆಲ್ಲವೂ ಕೂಡ ತುಂಬಿದೆ. ಹಳ್ಳ ಕೊಳ್ಳಗಳು ತುಂಬಿದೆ. ಅನ್ನದಾತ ಬೆಳೆದಂತ ಬೆಳೆ ಎಲ್ಲವೂ ಕೂಡ ಮಳೆಗೆ ನೀರು ಪಾಲಾಗಿದೆ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಅನೇಕ ಕಡೆಗಳಲ್ಲಿ ಸಂಪರ್ಕ ಸೇತುವೆಗಳು ಕಟ್, ಅದರ ಜೊತೆಯಲ್ಲಿ ಸಂಪರ್ಕ ಕಲ್ಪಿಸುವಂತ 2 ಗ್ರಾಮಗಳಿಗೂ ಕೂಡ ಸಂಪರ್ಕ ಕಲ್ಪಿಸುವಂತ ರಸ್ತೆಗಳು ಬಂದಾಗಿದೆ. ಜನಜೀವನ ಅಂತೂ ಅಸ್ತವ್ಯಸ್ತವಾಗಿದೆ. ಬೆಳೆಯನ್ನ ಬೆಳೆದಿರುವಂತಹ ರೈತರು ಮಾತ್ರ ಪರದಾಡ್ತಿದ್ದಾರೆ. ನಮಗೆ ಸೂಕ್ತವಾದಂತ ಪರಿಹಾರವನ್ನ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ವಿಜಯನಗರದಲ್ಲಿ ಮಹಾಮಳೆಯ ಅಬ್ಬರ ಬಹಳ ಜೋರಾಗಿದೆ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಕೂಡ ಹೆಚ್ಚಾಗಿದೆ. 25 ಕ್ರಸ್ಟ್ ಗೇಟ್ಗಳ ಮೂಲಕ ತುಂಗಭದ್ರಾ ನದಿಗೆ ನೀರನ್ನ ಹರಿಬಿಡಲಾಗ್ತಾ ಇದೆ. ಇದರಿಂದ ವಿಶ್ವವಿಖ್ಯಾತ ಹಂಪಿಯ ಪುರಂದರ ಮಂಟಪ, ಸ್ನಾನಘಟ್ಟ, ವಿಧಿವಿಧಾನ ಮಂಟಪಗಳು ಇದೆಲ್ಲವೂ ಕೂಡ ಮುಳುಗಡೆಯಾಗಿದ್ದಕ್ಕೆ ಸಂಬಂಧಪಟ್ಟಂತಹ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯದಿಂದ ನದಿಗೆ ಅಪಾರ ಪ್ರಮಾಣದ ನೀರನ್ನ ಹರಿಸಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಹಂಪಿಯ ವಿಧಿವಿಧಾನ ಮಂಟಪಗಳು, ಪುರಂದರ ಮಂಟಪ, ಸ್ನಾನಘಟ್ಟಗಳು ಸೇರಿದಂತೆ ಹಲವು ಸ್ಮಾರಕಗಳು ಈಗಾಗಲೇ ಜಲಾವೃತ ಹಂತಕ್ಕೆ ತಲುಪಿವೆ. ನಾವು ವಿಜಯವಿಠಲ ದೇಗುಲದ ಬಳಿ ಇರತಕ್ಕಂತಹ ಪುರಂದರ ಮಂಟಪ ಸೇರಿದಂತೆ ರಾಮಲಕ್ಷ್ಮಣ ಗುಡಿ ಸೇರಿದಂತೆ ಬೇರೆ ಬೇರೆ ಕಡೆ ಇರತಕ್ಕಂತಹ ಅನೇಕ ಸ್ಮಾರಕಗಳು ಇವತ್ತು ಮುಳುಗಡೆ ಹಂತಕ್ಕೆ ಬಂದಿರತಕ್ಕಂಥದ್ದು. ಅದರ ಜೊತೆಗೆ ಏನು ಹಂಪಿಯ ಪಕ್ಕದಲ್ಲಿರ್ತಕ್ಕಂತಹ ವಿರೂಪಾಕ್ಷ ಗುಡಿಯ ಪಕ್ಕದಲ್ಲಿರ್ತಕ್ಕಂತಹ ಏನು ವಿಧಿವಿಧಾನ ಮಂಟಪಗಳಿದೆ, ವಿಧಿವಿಧಾನ ಮಂಟಪಗಳ ಬಳಿ ಸಂಪೂರ್ಣವಾಗಿ ಆ ಮಂಟಪಗಳು ಮುಳುಗಿರೋದ್ರಿಂದ
ಒಂದು ವಿಧಿವಿಧಾನ ಕಾರ್ಯಗಳನ್ನ ಮೇಲ್ಭಾಗದಲ್ಲಿ ಮಾಡ್ತಾ ಇರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಐತಿಹಾಸಿಕ ಹಂಪಿಯ ಈ ಒಂದು ಪ್ರವಾಸಿ ತಾಣಕ್ಕೆ ಈ ಸಂದರ್ಭದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಮಹಾ ಮಳೆಗೆ ಕರುನಾಡು ತತ್ತರಿಸ್ತಾ ಇದೆ. ಮಹಾರಾಷ್ಟ್ರಕ್ಕೆ ನೀರು ಹೊರೆಯಾಗ್ತಾ ಇದೆ. ರಾಜ್ಯಕ್ಕೆ ಅದು ನೆರೆ ಪ್ರವಾಹದ ಪರಿಸ್ಥಿತಿಯನ್ನ ತಂದೊಡ್ಡಿದೆ. ಅತ್ತ ಮಳೆಯ ಅಬ್ಬರ, ಇತ್ತ ಪ್ರವಾಹದ ಆತಂಕ. ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇದ್ರೆ ಇತ್ತ ಅನೇಕ ಭಾಗಗಳಲ್ಲಿ ಪ್ರವಾಹದ ಭೀತಿ. ವರ್ಣಾರ್ಭಟಕ್ಕೆ ಉತ್ತರ ಕರ್ನಾಟಕ ಅಕ್ಷರಶಃ ನಲುಗಿ ಹೋಗಿದೆ. ತುಂಬಿ ಹರಿತಾ ಇದೆ ಕೃಷ್ಣ, ಘಟಪ್ರಭಾ, ಮಲಪ್ರಭಾ ನದಿಗಳೆಲ್ಲವೂ ಕೂಡ ತುಂಬಿದೆ. ಹಳ್ಳ ಕೊಳ್ಳಗಳು ತುಂಬಿದೆ. ಅನ್ನದಾತ ಬೆಳೆದಂತ ಬೆಳೆ ಎಲ್ಲವೂ ಕೂಡ ಮಳೆಗೆ ನೀರು ಪಾಲಾಗಿದೆ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಅನೇಕ ಕಡೆಗಳಲ್ಲಿ ಸಂಪರ್ಕ ಸೇತುವೆಗಳು ಕಟ್, ಅದರ ಜೊತೆಯಲ್ಲಿ ಸಂಪರ್ಕ ಕಲ್ಪಿಸುವಂತ 2 ಗ್ರಾಮಗಳಿಗೂ ಕೂಡ ಸಂಪರ್ಕ ಕಲ್ಪಿಸುವಂತ ರಸ್ತೆಗಳು ಬಂದಾಗಿದೆ. ಜನಜೀವನ ಅಂತೂ ಅಸ್ತವ್ಯಸ್ತವಾಗಿದೆ. ಬೆಳೆಯನ್ನ ಬೆಳೆದಿರುವಂತಹ ರೈತರು ಮಾತ್ರ ಪರದಾಡ್ತಿದ್ದಾರೆ. ನಮಗೆ ಸೂಕ್ತವಾದಂತಹ ಪರಿಹಾರವನ್ನ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ವಿಜಯನಗರದಲ್ಲಿ ಮಹಾಮಳೆಯ ಅಬ್ಬರ ಬಹಳ ಜೋರಾಗಿದೆ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಕೂಡ ಹೆಚ್ಚಾಗಿದೆ. 25 ಕ್ರಸ್ಟ್ ಗೇಟ್ಗಳ ಮೂಲಕ ತುಂಗಭದ್ರಾ ನದಿಗೆ ನೀರನ್ನ ಹರಿಬಿಡಲಾಗ್ತಾ ಇದೆ. ಇದರಿಂದ ವಿಶ್ವವಿಖ್ಯಾತ ಹಂಪಿಯ ಪುರಂದರ ಮಂಟಪ, ಸ್ನಾನಘಟ್ಟ, ವಿಧಿವಿಧಾನ ಮಂಟಪಗಳು ಇದೆಲ್ಲವೂ ಕೂಡ ಮುಳುಗಡೆಯಾಗಿದ್ದಕ್ಕೆ ಸಂಬಂಧಪಟ್ಟಂತಹ ರಿಪೋರ್ಟ್ ಇದೆ. ನೋಡ್ಕೊಂಡ್ಬನ್ನಿ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯದಿಂದ ನದಿಗೆ ಅಪಾರ ಪ್ರಮಾಣದ ನೀರನ್ನ ಹರಿಸಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಹಂಪಿಯ ವಿಧಿವಿಧಾನ ಮಂಟಪಗಳು, ಪುರಂದರ ಮಂಟಪ, ಸ್ನಾನಘಟ್ಟಗಳು ಸೇರಿದಂತೆ ಹಲವು ಸ್ಮಾರಕಗಳು ಈಗಾಗಲೇ ಜಲಾವೃತ ಹಂತಕ್ಕೆ ತಲುಪಿವೆ. ನಾವು ವಿಜಯವಿಠಲ ದೇಗುಲದ ಬಳಿ ಇರತಕ್ಕಂತಹ ಪುರಂದರ ಮಂಟಪ ಸೇರಿದಂತೆ ರಾಮಲಕ್ಷ್ಮಣ ಗುಡಿ ಸೇರಿದಂತೆ ಬೇರೆ ಬೇರೆ ಕಡೆ ಇರತಕ್ಕಂತಹ ಅನೇಕ ಸ್ಮಾರಕಗಳು ಇವತ್ತು ಮುಳುಗಡೆ ಹಂತಕ್ಕೆ ಬಂದಿರತಕ್ಕಂಥದ್ದು. ಅದರ ಜೊತೆಗೆ ಏನು ಹಂಪಿಯ ಪಕ್ಕದಲ್ಲಿರ್ತಕ್ಕಂತಹ ವಿರೂಪಾಕ್ಷ ಗುಡಿಯ ಪಕ್ಕದಲ್ಲಿರ್ತಕ್ಕಂತಹ ಏನು ವಿಧಿವಿಧಾನ ಮಂಟಪಗಳಿದೆ, ವಿಧಿವಿಧಾನ ಮಂಟಪಗಳ ಬಳಿ ಸಂಪೂರ್ಣವಾಗಿ ಆ ಮಂಟಪಗಳು ಮುಳುಗಿರೋದ್ರಿಂದ ಒಂದು ವಿಧಿವಿಧಾನ ಕಾರ್ಯಗಳನ್ನ ಮೇಲ್ಭಾಗದಲ್ಲಿ ಮಾಡ್ತಾ ಇರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಐತಿಹಾಸಿಕ ಹಂಪಿಯ ಈ ಒಂದು ಪ್ರವಾಸಿ ತಾಣಕ್ಕೆ ಈ ಸಂದರ್ಭದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಮಹಾ ಮಳೆಗೆ ಕರುನಾಡು ತತ್ತರಿಸ್ತಾ ಇದೆ. ಮಹಾರಾಷ್ಟ್ರಕ್ಕೆ ನೀರು ಹೊರೆಯಾಗ್ತಾ ಇದೆ. ರಾಜ್ಯಕ್ಕೆ ಅದು ನೆರೆ ಪ್ರವಾಹದ ಪರಿಸ್ಥಿತಿಯನ್ನ ತಂದೊಡ್ಡಿದೆ. ಅತ್ತ ಮಳೆಯ ಅಬ್ಬರ, ಇತ್ತ ಪ್ರವಾಹದ ಆತಂಕ. ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇದ್ರೆ ಇತ್ತ ಅನೇಕ ಭಾಗಗಳಲ್ಲಿ ಪ್ರವಾಹದ ಭೀತಿ. ವರ್ಣಾರ್ಭಟಕ್ಕೆ ಉತ್ತರ ಕರ್ನಾಟಕ ಅಕ್ಷರಶಃ ನಲುಗಿ ಹೋಗಿದೆ. ತುಂಬಿ ಹರಿತಾ ಇದೆ ಕೃಷ್ಣ, ಘಟಪ್ರಭಾ, ಮಲಪ್ರಭಾ ನದಿಗಳೆಲ್ಲವೂ ಕೂಡ ತುಂಬಿದೆ. ಹಳ್ಳ ಕೊಳ್ಳಗಳು ತುಂಬಿದೆ. ಅನ್ನದಾತ ಬೆಳೆದಂತ ಬೆಳೆ ಎಲ್ಲವೂ ಕೂಡ ಮಳೆಗೆ ನೀರು ಪಾಲಾಗಿದೆ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಅನೇಕ ಕಡೆಗಳಲ್ಲಿ ಸಂಪರ್ಕ ಸೇತುವೆಗಳು ಕಟ್, ಅದರ ಜೊತೆಯಲ್ಲಿ ಸಂಪರ್ಕ ಕಲ್ಪಿಸುವಂತ 2 ಗ್ರಾಮಗಳಿಗೂ ಕೂಡ ಸಂಪರ್ಕ ಕಲ್ಪಿಸುವಂತ ರಸ್ತೆಗಳು ಬಂದಾಗಿದೆ. ಜನಜೀವನ ಅಂತೂ ಅಸ್ತವ್ಯಸ್ತವಾಗಿದೆ. ಬೆಳೆಯನ್ನ ಬೆಳೆದಿರುವಂತಹ ರೈತರು ಮಾತ್ರ ಪರದಾಡ್ತಿದ್ದಾರೆ. ನಮಗೆ ಸೂಕ್ತವಾದಂತಹ ಪರಿಹಾರವನ್ನ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ವಿಜಯನಗರದಲ್ಲಿ ಮಹಾಮಳೆಯ ಅಬ್ಬರ ಬಹಳ ಜೋರಾಗಿದೆ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಕೂಡ ಹೆಚ್ಚಾಗಿದೆ. 25 ಕ್ರಸ್ಟ್ ಗೇಟ್ಗಳ ಮೂಲಕ ತುಂಗಭದ್ರಾ ನದಿಗೆ ನೀರನ್ನ ಹರಿಬಿಡಲಾಗ್ತಾ ಇದೆ. ಇದರಿಂದ ವಿಶ್ವವಿಖ್ಯಾತ ಹಂಪಿಯ ಪುರಂದರ ಮಂಟಪ, ಸ್ನಾನಘಟ್ಟ, ವಿಧಿವಿಧಾನ ಮಂಟಪಗಳು ಇದೆಲ್ಲವೂ ಕೂಡ ಮುಳುಗಡೆಯಾಗಿದ್ದಕ್ಕೆ ಸಂಬಂಧಪಟ್ಟಂತಹ ರಿಪೋರ್ಟ್ ಇದೆ. ನೋಡ್ಕೊಂಡ್ಬನ್ನಿ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯದಿಂದ ನದಿಗೆ ಅಪಾರ ಪ್ರಮಾಣದ ನೀರನ್ನ ಹರಿಸಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಹಂಪಿಯ ವಿಧಿವಿಧಾನ ಮಂಟಪಗಳು, ಪುರಂದರ ಮಂಟಪ, ಸ್ನಾನಘಟ್ಟಗಳು ಸೇರಿದಂತೆ ಹಲವು ಸ್ಮಾರಕಗಳು ಈಗಾಗಲೇ ಜಲಾವೃತ ಹಂತಕ್ಕೆ ತಲುಪಿವೆ. ನಾವು ವಿಜಯವಿಠಲ ದೇಗುಲದ ಬಳಿ ಇರತಕ್ಕಂತಹ ಪುರಂದರ ಮಂಟಪ ಸೇರಿದಂತೆ
ರಾಮ ಲಕ್ಷ್ಮಣ ಗುಡಿ ಸೇರಿದಂತೆ ಬೇರೆ ಬೇರೆ ಕಡೆ ಇರತಕ್ಕಂತಹ ಅನೇಕ ಸ್ಮಾರಕಗಳು ಇವತ್ತು ಮುಳುಗಡೆ ಹಂತಕ್ಕೆ ಬಂದಿರತಕ್ಕಂಥದ್ದು. ಅದರ ಜೊತೆಗೆ ಏನು ಹಂಪಿಯ ಪಕ್ಕದಲ್ಲಿರ್ತಕ್ಕಂತಹ ವಿರೂಪಾಕ್ಷ ಗುಡಿಯ ಪಕ್ಕದಲ್ಲಿರ್ತಕ್ಕಂತಹ ಏನು ವಿಧಿವಿಧಾನ ಮಂಟಪಗಳಿದಾವೆ, ವಿಧಿವಿಧಾನ ಮಂಟಪಗಳ ಬಳಿ ಸಂಪೂರ್ಣವಾಗಿ ಆ ಮಂಟಪಗಳು ಮುಳುಗಿರೋದ್ರಿಂದ ಒಂದು ವಿಧಿವಿಧಾನ ಕಾರ್ಯಗಳನ್ನ ಮೇಲ್ಭಾಗದಲ್ಲಿ ಮಾಡ್ತಾ ಇರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಐತಿಹಾಸಿಕ ಹಂಪಿಯ ಈ ಒಂದು ಪ್ರವಾಸಿ ತಾಣಕ್ಕೆ ಈ ಸಂದರ್ಭದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.